ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 45. ಶ್ರೀನಿಧಿ ಮಾತುಗಳಿಂದ ಕೋಪಗೊಂಡಿದ್ದ ಸಾಮ್ರಾಟ್, ಹೌ ಡೇ ಶಿ, ನಾನು ಜಸ್ಟ್ ಹಾಯ್ ಬೈ ಫ್ರೆಂಡ್ ಅಂತೆ. ಹಾಗಿದ್ದರೆ ಇವಳ ಹಾಯ್ ಬೈ ಫ್ರೆಂಡ್ ಎಲ್ಲರಿಗೂ ಇವಳ ಫ್ಲ್ಯಾಶ್ ಬ್ಯಾಕ್ ಹೇಳಿ ಅಳುತ್ತಿದ್ದಾಳೇನೋ ಇಡಿಯಟ್. ಹುಡುಗಿಯರಿಂದ ದೂರ ಇರಬೇಕೆಂದು ನಿರ್ಧಾರ ಮಾಡಿದವನು ತೆಪ್ಪಗೆ ಇರಬೇಕಿತ್ತು. ಅದು ಬಿಟ್ಟು ಅವಳ ಹಿಂದೆ ತಿರುಗಿ ಉಗಿಸಿಕೊಳ್ಳುವುದರ ಜೊತೆ ಕೊನೆಗೆ ಚೆನ್ನಾಗಿ ಬತ್ತಿ ಇಟ್ಟಳು. ಶ್ರೀಮಂತರ ಮಕ್ಕಳೇನು ಪ್ರಾಣಿಗಳ, ನಾವು ಮನುಷ್ಯರ ಹಾಗೆ ಇರುವುದಿಲ್ಲವಾ? ಏನೋ ನನ್ನ ಜೊತೆ ನಾನು ಆಯ್ಕೆ ಮಾಡಿದ ಫ್ರೆಂಡ್ಸ್ ಎನ್ನುವ ನಾಲಾಯ ಗೆಳೆಯರು ಕೆಟ್ಟವರು ಅಂದ ಮಾತ್ರಕ್ಕೆ ಎಲ್ಲ ಶ್ರೀಮಂತ ಮಕ್ಕಳು ಹಾಗೆಯಾ ಸ್ಟುಪಿಡ್ ಅಂತ ಶ್ರೀನಿಧಿಗೆ ಬೈಯುತ್ತಾ ಅವಳ ಮಾತುಗಳನ್ನೇ ಮೆಲುಕು ಹಾಕುತ್ತಿದ್ದವನ ಮನಸ್ಸಲ್ಲಿ ಮೊದಲ ಬಾರಿಗೆ ಅಸ್ಪಷ್ಟ ಭಾವನೆಗಳ ತೊಳಲಾಟ ನಡೆಯುತ್ತಿತ್ತು. ಸ್ನಾನ ಮುಗಿಸಿ ಮಂಚದ ಮೇಲೆ ಕುಳಿತವನಿಗೆ ನೋಯುತ್ತಿರುವ ಕಾಲಿನ ನೆನಪಾದಾಗ ಅವಳ ಮೇಲಿನ ಸಿಟ್ಟಿಗೆ ಡಾಕ್ಟರ್ ಮಾತು ಕೂಡ ಮರೆತು ಹೋಯಿತು. ಶಿಟ್, ಮಾತ್ರೆ ಬೇರೆ ಇಲ್ಲ. ಮಗನೇ, ಇನ್ನೂ ಸ್ವಲ್ಪ ಅವಳ ಹಿಂದೆ ಸುತ್ತು. ನಿನಗೆ ಇದು ಆಗಬೇಕಾಗಿದ್ದೆ. ಇವತ್ತು ಹಾಯ್ ಬೈ ಫ್ರೆಂಡ್ ಅಂದಿದ್ದಾಳೆ, ನಾಳೆ ನೀನ್ಯಾರೋ ನನಗೆ ಪರಿಚಯವೇ ಇಲ್ಲ ಎನ್ನಲು ಏಸೊಲ್ಲ ಅವಳು. ನಾಳೆಯಿಂದ ಅವಳ ಮುಖ ಕೂಡ ನೋಡಬಾರದು ಎಂದು ತನ್ನಲ್ಲೇ ಗೊಣಗಿಕೊಂಡು ಊಟ ಮುಗಿಸಿ ಬಂದು ಮಂಚದ ಮೇಲೆ ಮಲಗಿದವನಿಗೆ ಅವಳ ಕಣ್ಣೀರು, ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಎಲ್ಲ ನೆನಪಾದಾಗ ಸಾಮ್ರಾಟ್ ಮೊದಲು ಅವಳ ಬಗ್ಗೆ ಯೋಚಿಸುವುದನ್ನು ಕಡಿಮೆ ಮಾಡು ಎಂದು ಗಟ್ಟಿಯಾಗಿ ಹೇಳಿಕೊಂಡು ಕಣ್ಮುಚ್ಚಿ ಮಲಗಿದನು. ಮರುದಿನ ಕ್ಲಾಸ್ ಮುಗಿಸಿ ಹಾಸ್ಟೆಲಿನತ್ತ ಹೋಗುತ್ತಿದ್ದವನ ಎದುರುಗಡೆ ಗೆಳತಿಯರೊಂದಿಗೆ ನಗುತ್ತಾ ಬರುತ್ತಿರುವ ಶ್ರೀನಿಧಿಯನ್ನು ನೋಡಿ ಕೋಪ ಬಂದರೂ ಅವಳತ್ತ ದೃಷ್ಟಿ ಹಾಯಿಸದೆ ಬೇರೆ ಕಡೆ ನೋಡುತ್ತಾ ಹೋಗುತ್ತಿದ್ದವನ ಹಿಂದೆಯಿಂದ ಹೋಯ್ ಮಂಗಾ ಎಂದು ಅವಳ ಧ್ವನಿ ಕೇಳಿದಾಗ ತುಟಿ ಅಂಚಲ್ಲಿ ನಸುನಕ್ಕು, ನಾನು ನಿನ್ನ ಹಾಯ್ ಬೈ ಫ್ರೆಂಡ್ ತಾನೇ, ಇರು ಮಾಡಿಸುತ್ತೇನೆ ನಿನಗೆ ಅನ್ನುತ್ತಾ ಅವಳ ಧ್ವನಿ ಕೇಳದಂತೆ ನಡೆದು ಹೋದನು. 3-4 ಬಾರಿ ಕೂಗಿದರೂ ತಿರುಗದಿದ್ದವನ ಮೇಲೆ ಕೋಪದಲ್ಲಿ ಅಷ್ಟು ಬಾರಿ ಕರೆದರೂ ತಿರುಗದೆ ಹೋಗುತ್ತಿದ್ದಾನೆ. ಇವನ ಕಿವಿ ಕೆಪ್ಪಾಗಿರಬೇಕು, ಲೂಸು ನನ್ಮಗ ಅಂತ ಗೊಣಗುತ್ತಲೇ ಸುತ್ತಮುತ್ತಲು ವಿದ್ಯಾರ್ಥಿಗಳು ಇರುವುದರಿಂದ ಸುಮ್ಮನಾಗಿ ಬಸ್ ಸ್ಟ್ಯಾಂಡಿನತ್ತ ನಡೆದಳು. ಮುಂದಿನ 1 ವಾರ ಇದೇ ಪುನರಾವರ್ತನೆ ಆಗುತ್ತಿತ್ತು. ಅವನನ್ನು ಮಂಗ ಎಂದು ಕರೆದರೂ ಅವನು ಗುರುತು ಪರಿಚಯ ಇಲ್ಲದ ಹಾಗೆ ಹೋಗುವುದನ್ನು ಗಮನಿಸಿ ನಂತರ ಅವಳು ಅವನನ್ನು ನೋಡಿದರೆ ಅಪರಿಚಿತಳಂತೆ ಸರಿದು ಹೋಗುತ್ತಿದ್ದಳು. ಈ ನಡುವೆ ಬೀಚಲ್ಲಿ ಸಾಮ್ರಾಟ್ ಮತ್ತು ಶ್ರೀನಿಧಿ ಇಬ್ಬರೂ ಪ್ರೇಮಿಗಳೆಂದು ತಿಳಿದ ಮೇಲೆ ಅವರ ಮೇಲೆ ಒಂದು ಕಣ್ಣಿಟ್ಟಿದ್ದ ಪ್ರೀತಮ್ ಈಗೀಗ ಅವರಿಬ್ಬರು ಮಾತನಾಡದಿರುವುದನ್ನು ಗಮನಿಸಿ ಪುನಃ ಡೌಟ್ ಎಂದು ಶ್ರೀನಿಧಿ ಹಿಂದೆ ಬಿದ್ದಿದ್ದನು. ಮೊದಮೊದಲು ಅವನಲ್ಲಿ ಮಾತನಾಡಲು ಹಿಂದೆ ಮುಂದೆ ನೋಡುತ್ತಿದ್ದವಳು ಕ್ರಮೇಣ ಮೊದಲಿನಂತೆ ಸಬ್ಜೆಕ್ಟ್ ಬಗ್ಗೆ ಅವನು ಕೇಳುವ ಡೌಟಿಗೆಲ್ಲ ಉತ್ತರಿಸಲು ಶುರುಮಾಡಿ ಆಗಾಗ ಇಬ್ಬರು ಲೈಬ್ರರಿ ಹಾಗೂ ಬಸ್ ಸ್ಟ್ಯಾಂಡ್ ಪಕ್ಕ ಒಟ್ಟಿಗೆ ಇರುವುದು ಸಾಮ್ರಾಟ್ ಕಣ್ಣಿಗೆ ಬಿದ್ದಿತ್ತು. ಅವನು ಶ್ರೀನಿಧಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದರೂ ಪ್ರೀತಮ್ ಜೊತೆ ಅವಳು ನಗುತ್ತಾ ಮಾತನಾಡುವುದನ್ನು ನೋಡಿ ಬೀಚಲ್ಲಿ ತಾವಿಬ್ಬರೂ ತಬ್ಬಿಕೊಂಡು ನಿಂತ ಚಿತ್ರಣವೇ ಕಣ್ಣ ಮುಂದೆ ಬಂದು ಅವನ ತಾಳ್ಮೆಯನ್ನು ಪರೀಕ್ಷಿಸಿ ಏನಾದರಾಗಲಿ ಅವಳಲ್ಲಿ ಮಾತನಾಡಬೇಕೆಂದು ಹೊರಟು 4 ಹೆಜ್ಜೆಗಳು ಇಡುತ್ತಲೇ ಅವಳ ಮಾತು ನೆನಪಾಗಿ ಅವಳು ಯಾರ ಬಳಿಯಲ್ಲಿ ಬೇಕಾದರೂ ಮಾತನಾಡಲಿ, ಹೇಗಾದರೂ ವರ್ತಿಸಲಿ, ನನಗೇನು ಎಂದುಕೊಂಡು ಅವಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಆಗಾಗ ಕಾಣಿಸುವ ಕಾಲು ನೋವಿನಿಂದ ಬಾಸ್ಕೆಟ್ಬಾಲ್ ಪ್ರಾಕ್ಟೀಸ್ ನಿಲ್ಲಿಸಿ ಗೆಳೆಯರು ಆಡುವುದನ್ನು ನೋಡುತ್ತಾ ಕುಳಿತು ಬಿಡುತ್ತಿದ್ದನು. ಹೀಗೆ ಒಂದು ದಿನ ಪ್ರಾಕ್ಟೀಸ್ ಮುಗಿಸಿ ಗೆಳೆಯರೊಂದಿಗೆ ಹಾಸ್ಟೆಲಿನತ್ತ ಹೆಜ್ಜೆ ಹಾಕುತ್ತಿದ್ದ ಸಾಮ್ರಾಟ್ ದೃಷ್ಟಿ PU ಬ್ಲಾಕ್ ಒಳಗಡೆ ಗಂಟೆ 5:15 ಆದರೂ ಇನ್ನೂ ಮನೆಗೆ ಹೋಗದೆ ನಗುತ್ತಾ ಮಾತನಾಡುತ್ತಾ ಗೇಟಿನಿಂದ ಹೊರ ಹೋಗುತ್ತಿರುವ ಶ್ರೀನಿಧಿ ಮತ್ತು ಪ್ರೀತಮ್ ಮೇಲೆ ಬಿದ್ದಿತ್ತು. ಅವರಿಬ್ಬರನ್ನು ನೋಡಿದ ಅವನ ಗೆಳೆಯರಲ್ಲೊಬ್ಬ, ನೋಡೋ ಸಾಮ್ರಾಟ್, ನಾವು ಸ್ಪೋರ್ಟ್ಸು ಕ್ಲಾಸು ಎಂದು ಹುಡುಗಿಯರ ವಿಷಯಕ್ಕೆ ಹೋಗದೆ ಸುಮ್ಮನಿದ್ದರೆ ಈ ಡಾಕ್ಟರ್ ಮಗ ಭಾರಿ ಚಾಲಾಕಿ ನೋಡು. ಅವನ ಕ್ಲಾಸ್ಮೇಟ್ ಹುಡುಗಿಯೊಬ್ಬಳು ನಮ್ಮ ಸೀನಿಯರ್ ತಂಗಿ, ಅವಳು ಮೈ ಹುಷಾರಿಲ್ಲವೆಂದು ಹೇಳಿದ್ದಕ್ಕೆ ಇವನು ನನ್ನ ಅಪ್ಪ ಅಮ್ಮ ಡಾಕ್ಟರ್,
ನಮ್ಮ ಮನೆಗೆ ಹೋಗೋಣ, ಮೆಡಿಸಿನ್ ಕೊಡುತ್ತಾರೆ ಎಂದು ಅವಳಿಗೆ ಮಸ್ಕ ಹೊಡೆದು ಮನೆಗೆ ಕರೆದುಕೊಂಡು ಹೋಗಿ ಮಿಸ್‌ಬಿಹೇವ್ ಮಾಡಿದ್ದಾನಂತೆ. ಅದು ನಮ್ಮ ಸೀನಿಯರ್ ಜೊತೆ. ಅವನ ಅಪ್ಪ ಅಮ್ಮನಿಗೂ ಗೊತ್ತಾಗಿ ಸರಿಯಾಗಿ ಬಾರಿಸಿದ್ದಾರೆ. ಆದರೂ ಬುದ್ಧಿ ಬಂದಿಲ್ಲ ಅನ್ನಿಸುತ್ತೆ. ನೋಡು ಈಗ ಇನ್ನೊಬ್ಬಳು ಹುಡುಗಿಯ ಜೊತೆ ತಿರುಗುತ್ತಿದ್ದಾನೆ. ಇನ್ನೂ ಸರಿಯಾಗಿ ಮೀಸೆ ಕೂಡ ಬಂದಿಲ್ಲ. ಅದೇನು ಧೈರ್ಯವೋ ಈಗಿನ ಕಾಲದ ಮಕ್ಕಳಿಗೆ ಎನ್ನುತ್ತಾ ಮುಂದೆ ಹೋದರೆ ಅವನ ಮಾತುಗಳನ್ನು ಕೇಳಿದ ಸಾಮ್ರಾಟ್ ಹೆಜ್ಜೆ ಅಲ್ಲೇ ನಿಂತಿತ್ತು. ಸೀದಾ ಶ್ರೀನಿಧಿಯತ್ತ ನಡೆದು ಸುತ್ತಮುತ್ತಲೂ ಯಾರೂ ಇಲ್ಲದಿರುವುದನ್ನು ಗಮನಿಸಿ ಪ್ರೀತಮ್ ಎದುರು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಏನೇ ಗೂಬೆ, ಒಂದು ದಿನ ನಿನ್ನಲ್ಲಿ ಮಾತನಾಡಲಿಲ್ಲವೆಂದು ವಾರಗಟ್ಟಲೆ ನನ್ನ ಜೊತೆ ಮಾತು ಬಿಟ್ಟಿದ್ದೀಯಲ್ಲ, ಇದು ಸರಿಯಾ? ಏನೋ ಇಂಟರ್ನಲ್ ಎಕ್ಸಾಮ್ ಎಂದು ನಾನು ಓದಿನಲ್ಲಿ ಬ್ಯುಸಿಯಾದರೆ ನಿನಗೆ ನನ್ನ ನೆನಪೇ ಇಲ್ಲವೇ ಅಂತ ಅವಳಿಂದ ದೂರ ಸರಿದು ಅವಳ ಹಣೆಗೆ ದೀರ್ಘವಾಗಿ ಮುತ್ತಿಟ್ಟು, ತುಂಬ ಮಿಸ್ ಮಾಡಿಕೊಂಡೆ ನನ್ನ ಲೇಡಿ ಜಾಕಿ ಚಾನನ್ನು. ಲವ್ ಯು ನಿಧಿ ಅಂತ ಅವಳ ಗಲ್ಲವನ್ನು ಹಿಂಡಿ ಪ್ರೀತಮ್ ಕಡೆ ನೋಡಿ, ಹೊಯ್ ಪ್ರಿಯತಮ, ಐ ಮೀನ್ ಪ್ರೀತಮ್, ನೀನೇನು ನನ್ನ ಹುಡುಗಿಯ ಜೊತೆ? ಪುನಃ ನಿನಗೆ ಡೌಟ್ ಶುರುವಾಗಿದೆಯಾ ಹೇಗೆ? ಅದಕ್ಕೆ ಹೇಳುವುದು, ಕಾಲೇಜಿಗೆ ಬಂದರೆ ಕ್ಲಾಸ್ ಕಡೆ ಸ್ವಲ್ಪ ಗಮನವಿರಬೇಕು. ಅದು ಬಿಟ್ಟು ಮೈ ಹುಷಾರಿಲ್ಲದ ಹುಡುಗಿಯರತ್ತ ಗಮನ ಕೊಟ್ಟರೆ ಡೌಟ್ಸ್ ಬರದೆ ಇನ್ನೇನಾಗುತ್ತದೆ? ಲುಕ್, ಇದು ನಿನಗೆ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್. ಇನ್ನೊಮ್ಮೆ ಶ್ರೀನಿಧಿಯ ಅಕ್ಕಪಕ್ಕ ಎಲ್ಲಾದರೂ ನೀನು ಕಾಣಿಸಿಕೊಂಡರೆ ನಿನ್ನ ಪೇರೆಂಟ್ಸ್ ಜೊತೆ ಪ್ರಿನ್ಸಿಪಾಲ್ ಬಳಿಯೂ ನಾನೇ ಖುದ್ದಾಗಿ ಹೋಗಿ ಕಂಪ್ಲೇಂಟ್ ಮಾಡುತ್ತೇನೆ ಅಷ್ಟೇ. ಗೆಟ್ ಲಾಸ್ಟ್ ಎಂದವನ ಮಾತಿಗೆ ಪ್ರೀತಮ್ ಪೂರ್ತಿಯಾಗಿ ಹೆದರಿ ಬೆವೆತು ಹೋಗಿ ಅಲ್ಲಿಂದ ಕಾಲ್ಕಿತ್ತಿದ್ದ. ಶ್ರೀನಿಧಿ ಏನಾದರೂ ಹೇಳುವ ಮೊದಲೇ ಅವಳಿಂದ ದೂರ ಸರಿದು, ಐ ಆಮ್ ಸಾರಿ ಮೇಡಮ್. ನೀವು ಫ್ರೆಂಡ್ ಅಂದುಕೊಂಡಿರುವ ಪ್ರೀತಮ್ ಬಗ್ಗೆ ಒಂದೆರಡು ವಿಷಯ ನಿಮ್ಮಲ್ಲಿ ಹೇಳಬೇಕು ಎಂದವನು ಗೆಳೆಯರು ಅವನ ಬಗ್ಗೆ ಹೇಳಿದ್ದೆಲ್ಲ ಅವಳಲ್ಲಿ ಹೇಳಿ, ನಿನಗೆ ನಾನು ಜಸ್ಟ್ ಹಾಯ್ ಬಾಯ್ ಫ್ರೆಂಡ್ ಆಗಿದ್ದರೂ ನೀನು ಯಾವತ್ತೂ ನಿನ್ನ ದುಃಖವನ್ನೆಲ್ಲ ನನ್ನ ಜೊತೆ ಹಂಚಿಕೊಂಡೆಯಲ್ಲ, ಆ ದಿನವೇ ನನ್ನ ಬೆಸ್ಟ್ ಫ್ರೆಂಡ್ ಆಗಿಬಿಟ್ಟೆ. ಹಾಗಾಗಿ ಆ ಹುಡುಗನ ಬಗ್ಗೆ ತಿಳಿದ ಕೂಡಲೇ ನಿಮ್ಮಲ್ಲಿಗೆ ಬಂದು ನೀನೇ ಹೇಳಿದ ನಾಟಕವನ್ನು ಮುಂದುವರೆಸಲು ಅವನೆದುರು ಸ್ವಲ್ಪ ಕ್ಲೋಸ್ ಆಗಿರುವಂತೆ ನಟಿಸಿದೆ. ಇನ್ನು ಅದನ್ನು ತಪ್ಪಾಗಿ ತಿಳಿಯಬೇಡ ತಾಯಿ. ನಿನ್ನನ್ನು ಇಷ್ಟು ದಿನ ಅವಾಯ್ಡ್ ಮಾಡಲು ಕಾರಣ ನೀನೇ. ಆ ದಿನ ನಿನ್ನ ಬಳಿಯೂ ಹೇಳಿದ್ದೆ, ಯಾರ ನೋವಿಗೂ ಸ್ಪಂದಿಸದ ನಾನು ನಿನ್ನ ನೋವನ್ನೆಲ್ಲ ಕೇಳಿ ಕಣ್ಣೀರಾಕಿದ್ದೆ. ನಿನ್ನೆಲ್ಲ ನೋವಿಗೆ ಜೊತೆಯಾದಾಗ ಕೊನೆಗೂ ನನ್ನಂಥವನಿಗೆ ಒಬ್ಬಳು ಗೆಳತಿ ಸಿಕ್ಕಿದ್ದಾಳೆಂದು ಮನಸ್ಸಲ್ಲೇ ಖುಷಿ ಪಡುತ್ತಿದ್ದರೆ, ಕೊನೆಯಲ್ಲಿ ನೀನು ಅಹಂಕಾರದಿಂದ ನಾನು ನಿನ್ನ ಜಸ್ಟ್ ಹಾಯ್ ಬಾಯ್ ಫ್ರೆಂಡ್ ಮಾತ್ರ ಎಂದು ಹೇಳಿದೆ. ಇಂದಿಗೂ ಆ ಮಾತು ತುಂಬ ಹರ್ಟ್ ಮಾಡುತ್ತಿದೆ ನನಗೆ. ಡೋಂಟ್ ಕ್ರೈ. ವೈ ಎನಿವೆ, ನಿನ್ನನ್ನು ಮುಟ್ಟಿದ್ದಕ್ಕೆ ಮತ್ತೊಮ್ಮೆ ಸಾರಿ ಎಂದು ಅಲ್ಲಿಂದ ಹೊರಡಲು 2 ಹೆಜ್ಜೆ ಮುಂದೆ ಇಟ್ಟವನ ಕೈ ಶ್ರೀನಿಧಿ ಹಿಡಿದಿದ್ದಳು. ಅವಳತ್ತ ತಿರುಗಿ ಕಣ್ಸನ್ನೆಯಲ್ಲೇ ಏನೆಂದು ಕೇಳಿದಾಗ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಐ ಆಮ್ ಸಾರಿ ಎಂದು ಅಳತೊಡಗಿದರೆ, ಸಾಮ್ರಾಟ್ ಅವಳನ್ನು ನಿಧಾನವಾಗಿ ದೂರ ಸರಿಸಿ ಅವಳ ಕಣ್ಣೀರನ್ನು ಒರೆಸುತ್ತಾ, ಜಸ್ಟ್ ಫ್ರೆಂಡನ್ನು ಯಾರಾದರೂ ಹೀಗೆ ತಬ್ಬಿಕೊಂಡು ಅಳುತ್ತಾರಾ? ಅದು ಅಲ್ಲದೆ ನಾವೆಲ್ಲ ಕೆಟ್ಟು ಕೆರ ಹಿಡಿದ ಶ್ರೀಮಂತರ ಮಕ್ಕಳು. ಪ್ಲೀಸ್ ನನ್ನಿಂದ ದೂರ ಇರು ಎಂದವನ ಮಾತು ಅವನ ತೇವವಾದ ಕಣ್ಣಂಚನ್ನು ನೋಡಿ ಅವಳ ಅಳು ಜಾಸ್ತಿಯಾದಾಗ ಅವಳ ಕಣ್ಣೀರು ನೋಡಿ ನೋವಾದರೂ ಕೈಗಡಿಯಾರದತ್ತ ನೋಡಿ ಅಲ್ಲೇ ಬರುತ್ತಿರುವ ಆಟೋ ಅಡ್ಡ ಹಾಕಿ ಅವಳು ಆಟೋ ಹತ್ತುವ ಮೊದಲು, ನಿಧಿ ಅಳುವುದನ್ನು ನಿಲ್ಲಿಸು, ಇಲ್ಲವೆಂದರೆ ನಮ್ಮನ್ನು ನೋಡುವ ಎಲ್ಲರೂ ನಮ್ಮ ಬಗ್ಗೆ ತಪ್ಪು ತಿಳಿಯುತ್ತಾರೆ ಅಷ್ಟೇ. ಈಗ ನೀನಿರುವ ಆಶ್ರಮದ ಹೆಸರು ಹೇಳು ಎಂದಾಗ ಆಶ್ಚರ್ಯದಲ್ಲೇ ಅವನತ್ತ ನೋಡಿದಳು. ಡೋಂಟ್ ವರಿ, ನಿನ್ನ ಆಶ್ರಮದ ಹೆಸರು ವಿಳಾಸ ತಿಳಿದು ರೋಡ್ ರೋಮಿಯೋ ತರಹ ನಿನ್ನ ಹಿಂದೆ ನಿನ್ನ ಆಶ್ರಮದ ತನಕ ಬರುವಂತಹ ಹುಡುಗ ನಾನಲ್ಲ. ಸಮಯ ನೋಡು, ಇನ್ನೇನು ಸ್ವಲ್ಪದರಲ್ಲೇ ಕತ್ತಲಾಗುತ್ತದೆ. ನಿನಗೆ ನಾನು ಅಪರಿಚಿತನಾದರೂ ನನಗೆ ನೀನು ಗೆಳತಿಯೇ. ಆ ಒಂದು ಕಾಳಜಿಯಿಂದ ಆಶ್ರಮದ ಹೆಸರು ಕೇಳಿದೆ ಅಷ್ಟೇ ಅಂತ ಅವನ ಮಾತು ಮುಗಿಯುವುದಕ್ಕೂ ಆಟೋ ಹತ್ತಿದ ಶ್ರೀನಿಧಿ ಆಟೋ ಡ್ರೈವರ್ ಬಳಿ ನಂದಾದೀಪ ಎಂದಾಗ ಸಾಮ್ರಾಟ್ ಆಟೋ ಹತ್ತಿದ ಕೂಡಲೇ ಆಟೋ ಅಲ್ಲಿಂದ ನಂದಾದೀಪದತ್ತ ಹೊರಟಿತು. ದಾರಿ ಮಧ್ಯೆ ಇಬ್ಬರ ನಡುವೆಯೂ ಮಾತಿರಲಿಲ್ಲ. ಸ್ವಲ್ಪದರಲ್ಲೇ ನಂದಾದೀಪದ ಎದುರು ಆಟೋ ನಿಂತಾಗ ಅದರಿಂದ ಇಳಿದ ಶ್ರೀನಿಧಿ ಅವನತ್ತ ನೋಡುತ್ತಾ ನಿಂತರೆ ಅವಳತ್ತ ನೋಡದೆ ಆಟೋ ಡ್ರೈವರ್ ಬಳಿ
ತನ್ನ ಹಾಸ್ಟೆಲ್ ಅಡ್ರೆಸ್ ಹೇಳಿ ಅಲ್ಲಿಗೆ ಬಿಡುವಂತೆ ಹೇಳಿದನು. ಕಣ್ಣೀರೊರೆಸುತ್ತಾ ತನ್ನ ಕೋಣೆಯತ್ತ ಹೋಗುತ್ತಿರುವವಳನ್ನು ಗಮನಿಸಿದ ಅರುಣ, ನಿಧಿ, ಯಾಕೆ ಅಳುತ್ತಿದ್ದೀಯಾ? ಅದಲ್ಲದೆ ಇಷ್ಟು ತಡವಾಗಿ ಯಾವತ್ತೂ ಬಂದಿರಲಿಲ್ಲ ನೀನು ಅಂತ ಅವಳ ತಲೆ ಸವರುತ್ತಾ ಕೇಳಿದಾಗ, ಸ್ಪೆಷಲ್ ಕ್ಲಾಸ್ ಇತ್ತಮ್ಮ, ಹಾಗಾಗಿ ಸ್ವಲ್ಪ ತಡವಾಯಿತು. ಇನ್ನು ಈ ಕಣ್ಣೀರು ಆ ತರಕಾರಿ ಅಂಗಡಿಯ ಅಂಕಲ್ ಸರೋಜಮ್ಮ ಇತ್ತೀಚೆಗೆ ಅವರ ಅಂಗಡಿಗೆ ಯಾಕೆ ಬರುತ್ತಿಲ್ಲ ಎನ್ನುವುದರ ಬಗ್ಗೆ ಕೇಳಿದರು. ಅವರಲ್ಲಿ ಸರೋಜಮ್ಮನ ಬಗ್ಗೆ ಹೇಳುತ್ತಾ ಅಳುವೇ ಬಂದಿತ್ತು ಅಂದಳು. ಸತ್ಯ ಹೇಳಲು ಧೈರ್ಯ ಸಾಲದೆ ಸುಳ್ಳು ಹೇಳಿದರೆ ಅವಳ ಮಾತನ್ನು ನಿಜವೆಂದು ನಂಬಿದ ಅರುಣ ಕಣ್ಣೀರೊರೆಸಿ ಕೋಣೆಗೆ ಹೋಗುವಂತೆ ಹೇಳಿದರು. ಕೋಣೆ ಒಳಗಡೆ ಬಂದವಳಿಗೆ ಪ್ರಗತಿ ಎಲ್ಲೂ ಕಾಣಲಿಲ್ಲ. ತನ್ನ ಮಂಚದ ಮೇಲೆ ಬ್ಯಾಗ್ ಎಸೆದು ಮಂಡಿಯಲ್ಲಿ ತಲೆ ಹುದುಗಿಸಿ ಸಾಮ್ರಾಟ್ ಮಾತನ್ನು ನೆನಪಿಸಿಕೊಳ್ಳುತ್ತಾ ಜೋರಾಗಿ ಅಳತೊಡಗಿದಳು. ತನಗೇನೂ ಅಲ್ಲದ ಸಾಮ್ರಾಟ್ ಮಾತು, ಅವನ ವರ್ತನೆ ತನ್ನ ಮೇಲೆ ಇಷ್ಟೊಂದು ಯಾಕೆ ಪರಿಣಾಮ ಬೀರುತ್ತಿದೆ ಎಂದುಕೊಂಡರೆ, ಇನ್ನೊಂದು ಕಡೆ ತಾನು ಅವನನ್ನು ಬೇಕು ಬೇಕೆಂದು ಹೀಯಾಳಿಸಿ ಬೈದರೂ ಪ್ರೀತಮ್ ಮೂಲಕ ತನಗೇನೂ ತೊಂದರೆಯಾಗಬಾರದೆಂದು ತನ್ನ ಮೇಲೆ ಅವನಿಗಿರುವ ಕಾಳಜಿಯನ್ನು ಅವಳ ಮನಸ್ಸು ಗ್ರಹಿಸಿತ್ತು. ನಾಳೆ ಕ್ಲಾಸ್ ಮುಗಿದ ತಕ್ಷಣ ಅವನಲ್ಲಿ ಮಾತನಾಡಬೇಕು, ಕ್ಷಮೆ ಕೇಳಬೇಕು ಎಂದು ತನ್ನಲ್ಲೇ ನಿರ್ಧಾರ ಮಾಡಿಕೊಂಡು ಪ್ರಗತಿಯನ್ನು ಅರಸುತ್ತಾ ಹೊರಟಳು. ಇತ್ತ ಹಾಸ್ಟೆಲ್ ಕೋಣೆಯಲ್ಲಿ ಊಟ ಮಾಡಲು ಹೋಗದೆ ಮಲಗಿದ್ದವನ ಕಣ್ಮುಂದೆ ಅಳುತ್ತಿರುವ ಶ್ರೀನಿಧಿಯ ಚಿತ್ರಣವೇ ಬರುತ್ತಿತ್ತು. ಆದಷ್ಟು ಅವಳ ಬಗ್ಗೆ ಯೋಚಿಸಬಾರದೆಂದು ಮೊಬೈಲ್ ಹಿಡಿದು ಕುಳಿತರೆ ಕಣ್ಮುಂದೆ ಅವಳೇ ಬರುತ್ತಿದ್ದಳು. ಛೇ, ಅವಳಿಗೆ ನನ್ನ ನೋವು ತಿಳಿಸಬೇಕೆಂದು ಹಾಗೆಲ್ಲ ಹೇಳಿದರೆ ಪಾಪಚ್ಚಿ ಅತ್ತು ಬಿಟ್ಟಳು. ಮೊದಲೇ 10 ನೋವಿದೆ ಅವಳಿಗೆ. ನಡುವೆ ನಾನು ಕೂಡ ನಾಳೆ ಮೊದಲು ಅವಳನ್ನು ಭೇಟಿಯಾಗಿ ಮಾತನಾಡಬೇಕು ಎಂದುಕೊಂಡು ಕಣ್ಮುಚ್ಚಿ ಮಲಗಿದನು. ಕ್ಲಾಸ್ ಮುಗಿಸಿ ಇಂಜಿನಿಯರಿಂಗ್ ಬ್ಲಾಕ್ ಅತ್ತ ಕಣ್ಣಾಡಿಸುತ್ತಾ ಬರುತ್ತಿರುವ ಶ್ರೀನಿಧಿಯ ಎದುರೇ ಅವಳಿಗಾಗಿ ಕಾಯುತ್ತಿದ್ದ ಸಾಮ್ರಾಟನಿಗಾಗಿ ಅವಳು ಪದೇ ಪದೇ ತಮ್ಮ ಬ್ಲಾಕ್ ಅತ್ತ ನೋಡುವುದನ್ನು ಗಮನಿಸಿದವನ ತುಟಿಯಂಚಲ್ಲಿ ಅಂದವಾದ ನಗುವರಳಿತ್ತು. ಅವಳನ್ನು ಸಮೀಪಿಸಿ, ಹಾಯ್ ಶ್ರದ್ಧಾ ಮೇಡಮ್, ಯಾರನ್ನೋ ಹುಡುಕುತ್ತಿರುವ ಹಾಗಿದೆ ಅಂತ ತುಂಟತನದಿಂದ ಕೇಳಿದವನ ಒರಸೆಗೆ, ಹೌದು, ನಿನ್ನೆ ಒಬ್ಬ ಲೂಸು ನನ್ನ ಮಗ ಸುಮ್ಮನೆ ಏನೇನೋ ಹೇಳಿ ನನ್ನನ್ನು ಅಳಿಸಿದ. ಅವನು ಎಲ್ಲಾದರೂ ಕಣ್ಣಿಗೆ ಕಾಣಿಸುತ್ತಾನಾ ಎಂದು ಹುಡುಕುತ್ತಿದ್ದೆ. ಸಿಗಲಿ, ನನ್ನ ಕೈಗೆ ಇದೆ ಅವನಿಗೆ ಅಂದಳು. ಹಳೆಯ ಅವತಾರದಲ್ಲಿದ್ದವಳನ್ನು ನೋಡಿ ಮನಸ್ಫೂರ್ತಿಯಾಗಿ ನಕ್ಕವನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಐ ನೀಡ್ ಟು ಟಾಕ್ ವಿತ್ ಯು ಶ್ರದ್ಧಾ ಎಂದರೆ ಅವಳು ಕೂಡ, ನನಗೂ ನಿನ್ನ ಬಳಿ ಮಾತನಾಡಬೇಕು, ಆದರೆ ಇಲ್ಲಲ್ಲ, ಆ ಬೀಚ್ ಬಳಿ. ಬೇಡ, ಇಲ್ಲೇ ಎಲ್ಲಾದರೂ ಕೂತು ಮಾತನಾಡೋಣ ಎಂದಳು. ನೀನೋ, ನಿನ್ನ ಮಾತುಗಳೋ. ಮೊದಲು ನಾನೊಬ್ಬ ನಿನಗೆ ತುಂಬ ಪರಿಚಯ ಇರುವವನ ಹಾಗೆ ಮಾತನಾಡಲು ಶುರು ಮಾಡಿದರೆ ಮಾತಿನ ಕೊನೆಯಲ್ಲಿ ನಾನೊಬ್ಬ ನಿನಗೆ ಅಪರಿಚಿತ ಅಷ್ಟೇ. ನೀನು ಮಾತನಾಡುವ ಬರದಲ್ಲಿ ನನ್ನನ್ನು ಎಮೋಷನಲ್ ಫೂಲ್ ಮಾಡುತ್ತೀಯ. ಆ ಶುಭ ಕಾರ್ಯಕ್ಕೆ ಬೀಚ್, ನನ್ನ ಮನೆ ಎಲ್ಲಿಯೂ ಹೋಗುವ ಅವಶ್ಯಕತೆ ಇಲ್ಲ. ಈಗ ಏನಿದ್ದರೂ ನಾವಿಬ್ಬರು ಹಾಯ್ ಬಾಯ್ ಫ್ರೆಂಡ್ಸ್ ಅಲ್ವಾ, ಇಲ್ಲೇ ಮಾತನಾಡು ಬಾ ಅನ್ನುತ್ತಾ ಗಾರ್ಡನ್ ಪಕ್ಕ ನಡೆದವನನ್ನು ನೋಡಿ ಪೆಚ್ಚು ಮೋರೆ ಹಾಕಿ, ಹಾಯ್ ಬಾಯ್ ಫ್ರೆಂಡ್ಸ್ ಎಲ್ಲ ತಬ್ಬಿಕೊಂಡು ಐ ಲವ್ ಯು ಎಂದು ಹಣೆಗೆ ಮುತ್ತಿಡುತ್ತಾರಾ? ಇದ್ಯಾವ ಸೀಮೆಯ ಫ್ರೆಂಡ್ಸ್ ಅಂತ ಅವನೆದುರು ನಿಂತು ತುಸು ಕೋಪದಲ್ಲಿರುವಂತೆ ನಟಿಸಿ ಕೇಳಿದಾಗ, ನಿನ್ನ ಪ್ರಿಯತಮನ ಎದುರು ನೀನೇ ಶುರು ಮಾಡಿದ್ದ ನಾಟಕವನ್ನು ಮುಂದುವರಿಸಬೇಕಿತ್ತಲ್ಲ, ಅದಕ್ಕೆ ಆ ರೀತಿಯೆಲ್ಲ ವರ್ತಿಸಿದೆ. ಇದಕ್ಕೆ ನಿನ್ನೆಯೇ ಕ್ಷಮೆ ಕೇಳಿದೆ ತಾನೇ, ಪುನಃ ಅದನ್ನೇ ಹೇಳುತ್ತಾ ಇರಬೇಡ ಎಂದು ಕೋಪದಲ್ಲಿ ಹೇಳಿದಾಗ ಬೇಸರದಲ್ಲೇ ಸುತ್ತಲೂ ಕಣ್ಣಾಡಿಸಿ ಅಲ್ಲಲ್ಲಿ ಇರುವ ಕೆಲವೊಂದು ವಿದ್ಯಾರ್ಥಿಗಳು ತಮ್ಮನ್ನೇ ಗಮನಿಸುವುದನ್ನು ನೋಡಿ, ಹೋಯ್, ಬೀಚ್ ಮತ್ತು ನಿನ್ನ ಮನೆಗೆ ಬೇಡ. ಇಲ್ಲಿಂದ ಸ್ವಲ್ಪ ದೂರ ಕದ್ರಿಯಲ್ಲಿ ಶ್ರೀ ಮಂಜುನಾಥ ದೇವರ ದೇವಸ್ಥಾನವಿದೆ. ನಾನು ಮಂಗಳೂರಿಗೆ ಬಂದ ಮೇಲೆ ಒಂದೆರಡು ಬಾರಿ ಅರುಣಮ್ಮ ಹಾಗೂ ಆಶ್ರಮದ ಮಕ್ಕಳ ಜೊತೆ ಅಲ್ಲಿಗೆ ಹೋಗಿದ್ದೆ. ಆ ದೇವಸ್ಥಾನದ ಇತಿಹಾಸ, ಅಲ್ಲಿರುವ 7 ಕೊಳಗಳು, ಅದರ ಬಗೆಗಿನ ಕಥೆಯೆಲ್ಲ ಮೊದಮೊದಲು ಅಲ್ಲಿಗೆ ಹೋದಾಗ ಅರ್ಚಕರು ಹೇಳಿದ್ದರು. ಇನ್ನೂ ಅಲ್ಲಿರುವ ದೇವರ ಎದುರು ಕೈ ಮುಗಿದು 1 ನಿಮಿಷ ನಿಂತಾಗ ಮನಸ್ಸಲ್ಲಿರುವ ನೋವೆಲ್ಲ ಮಾಯವಾಗಿ ಒಮ್ಮೆ ಮೈ ಮನಸ್ಸು ಹಗುರಾಗುತ್ತದೆ. ಹಾಗಾಗಿ ತಿಂಗಳಿಗೊಮ್ಮೆ ಪ್ರಗತಿ ಜೊತೆ ಅಲ್ಲಿಗೆ ಹೋಗುತ್ತೇನೆ. ಸರೋಜಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋದ ಬಳಿಕ ಅಲ್ಲಿಗೆ ಹೋಗಲೇ ಇಲ್ಲ.
ಪ್ಲೀಸ್ ಈಗ ಹೋಗೋಣವಾ, ಬರುತ್ತೀಯಾ ನನ್ನ ಜೊತೆ ಅಂದಾಗ ಆಸೆ ತುಂಬಿದ ಕಂಗಳಲ್ಲಿ ಕೇಳಿದವಳ ಮಾತಿಗೆ ತಲೆಯಾಡಿಸಿ ಒಪ್ಪಿಗೆ ಸೂಚಿಸಿದನು. ಬಸ್ ಹತ್ತಿದ ಇಬ್ಬರು ಅಕ್ಕಪಕ್ಕದ ಸೀಟ್ ಖಾಲಿ ಇದ್ದರೂ ಬೇರೆ ಬೇರೆ ಸೀಟಲ್ಲಿ ಕುಳಿತು ದೇವಸ್ಥಾನ ತಲುಪಿದರು. ದೇವಸ್ಥಾನದ ಒಳಗಡೆ ಹೋಗಿ ಮೊದಲು ದೇವರಿಗೆ ಸುತ್ತು ಹಾಕಿ ಕೈ ಮುಗಿದು ಅಡ್ಡ ಬಿದ್ದ ಶ್ರೀನಿಧಿಯನ್ನೇ ಅನುಸರಿಸಿದ ಸಾಮ್ರಾಟ್ ಅಲ್ಲೇ ಜಗುಲಿಯಲ್ಲಿ ಸ್ವಲ್ಪ ಹೊತ್ತು ಕಣ್ಮುಚ್ಚಿ ಕುಳಿತವಳನ್ನು ಹಾಗೂ ದೂರದಲ್ಲಿ ಕಾಣುವ ದೇವರನ್ನು ನೋಡಿ ಮನೆಯಲ್ಲಿ ಪೂಜಾ ಹೋಮ ಎಲ್ಲ ಆಗುವಾಗ ಕಾಟಾಚಾರಕ್ಕೆ ಮನೆಯವರ ಜೊತೆ ನಿಂತಿರುತ್ತಿದ್ದೆ. ಅಂಥದರಲ್ಲಿ ದೇವಸ್ಥಾನಕ್ಕೆ ನಾನು ಕಾಲಿಟ್ಟಿದ್ದೆ ಇದೇ ಮೊದಲು. ಹಾಗಂತ ನಿನ್ನ ಮೇಲೆ ನಂಬಿಕೆ ಇಲ್ಲವೆಂದಲ್ಲ, ಆದರೆ ನಾನಿದ್ದ ಪ್ರಪಂಚದಲ್ಲಿ ನನಗೆ ನಿನ್ನ ಅವಶ್ಯಕತೆ ತುಂಬ ಕಡಿಮೆ ಇತ್ತು. ಈಗ ನಿನ್ನ ಅವಶ್ಯಕತೆ ಇದೆಯೆಂದು ಇಲ್ಲಿಗೆ ಬಂದಿಲ್ಲ. ಇದೋ ನನ್ನ ಪಕ್ಕದಲ್ಲಿ ಕುಳಿತಿದ್ದಾಳಲ್ಲ ನಿನ್ನ ಭಕ್ತಿ, ಅವಳ ಜೊತೆ ಬಂದಿದ್ದೇನೆ. ಜೀವನದಲ್ಲಿ ಮೊದಲ ಬಾರಿಗೆ ಫ್ರೆಂಡ್ ಎನ್ನುವುದಕ್ಕೆ ಇವಳು ಸಿಕ್ಕಿದ್ದಾಳೆ. ಯಾವ ಕಾರಣಕ್ಕೂ ಇವಳನ್ನು ನನ್ನಿಂದ ದೂರ ಮಾಡಬೇಡ. ಹಾಗೆಯೇ ಚಿಕ್ಕ ವಯಸ್ಸಿಗೆ ತುಂಬ ನೋವು ಅನುಭವಿಸಿದ ಜೀವವದು. ಅವಳ ಮುಂದಿನ ಜೀವನ ತುಂಬ ಖುಷಿ ಸಂತೋಷದಿಂದ ಕೂಡಿರಲಿ ಎಂದು ಕೈಮುಗಿದು ಕಣ್ತೆರೆದಾಗ ತನ್ನನ್ನೇ ವಿಚಿತ್ರ ಪ್ರಾಣಿಯಂತೆ ನೋಡುತ್ತಿರುವವಳನ್ನು ಗಮನಿಸಿ, ನಿನ್ನ ದೇವರು ನಾನಲ್ಲ, ಅದೋ ಅಲ್ಲಿ ಎದುರಿದ್ದಾನೆ ನೋಡು ಅಂದಳು. ಅದು ನನಗೂ ಗೊತ್ತು. ಅಲ್ಲ, ದೇವಸ್ಥಾನದ ಒಳಗಡೆ ನೀನು ಕಾಲಿಟ್ಟ ಕ್ಷಣದಿಂದ ನಿನ್ನನ್ನು ಗಮನಿಸಿದವಳಿಗೆ ನೀನು ಈ ಮೊದಲು ಯಾವ ದೇವಸ್ಥಾನಕ್ಕೂ ಕಾಲಿಟ್ಟಿರಲಿಲ್ಲ ಎನ್ನುವುದು ತಿಳಿಯಿತು. ನಿನಗೆ ದೇವರ ಮೇಲೆ ನಂಬಿಕೆ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಆ ರೀತಿ ಕಣ್ಮುಚ್ಚಿಕೊಂಡು ಕೈ ಮುಗಿದು ಏನು ಕೇಳುತ್ತಿದ್ದೆ ದೇವರ ಬಳಿ ಅಂತ ಬ್ಯಾಗ್ ಹೆಗಲೇರಿಸಿಕೊಂಡು ಹೊರ ನಡೆದವಳನ್ನೇ ಹಿಂಬಾಲಿಸುತ್ತಾ ಅದೆಲ್ಲ ಸೀಕ್ರೆಟ್. ಹೌದು, ಮುಂದೆ ಎಲ್ಲಿಗೆ ಎಂದಾಗ ಅವನನ್ನು ಕರೆದುಕೊಂಡು 7 ಕೊಳಗಳು ಇದ್ದತ್ತ ನಡೆದು ಅದರ ಕಥೆಯನ್ನು ಅವನಿಗೆ ಹೇಳುತ್ತಾ ಸ್ವಲ್ಪ ಹೊತ್ತು ಅಲ್ಲೇ ಓಡಾಡಿ ಕೆಳಗಡೆ ಇದ್ದಂತಹ ಮೆಟ್ಟಿಲುಗಳಲ್ಲಿ ಕುಳಿತರು. ನಿಮಿಷಗಳ ಬಳಿಕ, ನೋಡು ನಿಧಿ, ನಿನ್ನೆ ನಾನು ಏನೇನೋ ಹೇಳಿದ್ದೇನೋ ಎಲ್ಲ ಸತ್ಯವನ್ನೇ ಹೇಳಿದ್ದು. ನಾನು ಕೆಟ್ಟವನೆಂದು ನೀನು ನನ್ನಿಂದ ಒಂದು ಅಂತರವನ್ನು ಕಾಪಾಡಿಕೊಳ್ಳಲು ಹಾಯ್ ಬಾಯ್ ಫ್ರೆಂಡ್ ಅಂದೆಯಾ ಗೊತ್ತಿಲ್ಲ. ಆದರೆ ಆ ಮಾತಿನಿಂದ ನನಗೆ ಹರ್ಟ್ ಆಗಿದ್ದು ನಿಜ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಏನೇನೋ ಯೋಚಿಸಿ ನನ್ನಲ್ಲಿ ಮಾತನಾಡುವ ಮೊದಲು ಚೂರಿ ತೋರಿಸಿ ಬೆದರಿಸುವ ಹುಡುಗಿ ಬೇರೆ ಹುಡುಗರನ್ನು ಚೆನ್ನಾಗಿ ಜಡ್ಜ್ ಮಾಡುತ್ತಾಳೆ ಎಂದೆನಿಸಿದ್ದೆ. ಆದರೆ ನಿನ್ನ ಜಡ್ಜ್ಮೆಂಟ್ ಎಲ್ಲ ನನಗೆ ಮಾತ್ರ ಸೀಮಿತವೆಂದು ನಿನ್ನನ್ನು ಪ್ರೀತಮ್ ಜೊತೆ ನೋಡಿ ತಿಳಿಯಿತು. ನೀನು ಪ್ರೀತಮ್ಮಿನ ಎಷ್ಟೇ ಡೌಟ್ಸ್ ಕ್ಲಿಯರ್ ಮಾಡಿದರೂ ಕ್ಲಾಸಲ್ಲಿ ಅವನು ಆವರೇಜ್ ಸ್ಟೂಡೆಂಟ್ಸ್ ಅಷ್ಟೇ ಆಗಿದ್ದ. ಕೇವಲ ನಿನಗೆ ಕ್ಲೋಸ್ ಆಗಲು ಡೌಟ್ಸ್ ಎನ್ನುವ ನೆಪದಲ್ಲಿ ನಿನ್ನ ಹಿಂದೆ ಸುತ್ತುತ್ತಿದ್ದದ್ದು. ಅಲ್ಲ, ಶ್ರೀಮಂತ ಹುಡುಗರು ಹಾಗೆ ಹೀಗೆ ಎಂದು ಹೇಳುವವಳಿಗೆ ಪ್ರೀತಮ್ ಕೂಡ ಶ್ರೀಮಂತನೆಂದು ನೆನಪೇ ಹೋಗಿತ್ತೇನೋ. ಎನಿವೆ, ಅವನು ನಿನ್ನ ಜೊತೆ ಮಿಸ್ಬಿಹೇವ್ ಮಾಡುವ ಮೊದಲೇ ನಿನಗೆ ಅವನ ಬಗ್ಗೆ ತಿಳಿದಿದ್ದು ಒಳ್ಳೆಯದಾಯಿತು. ಇನ್ನು ಮುಂದೆ ನಿನ್ನ ಈ ರೆಬಲ್ ವರ್ತನೆ ನನಗೆ ಮಾತ್ರ ಸೀಮಿತವಾಗಿರದೆ ನಿನ್ನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವ ಎಲ್ಲ ಹುಡುಗರಿಗೂ ಅಷ್ಟೇ ಮಾಡು ಅನ್ನುತ್ತಾ ತನ್ನ ಮಾತು ಮುಗಿಯಿತು ಎನ್ನುವಂತೆ ಅವಳತ್ತ ನೋಡಿದನು. ಅವಳಿಗೂ ಅವನೆಲ್ಲ ಮಾತುಗಳು ಸರಿಯಾಗಿ ಕಂಡಿತ್ತು. ಅವನನ್ನು ನೋಡಿ ನಸುನಕ್ಕು, ಮೊದಲಿಗೆ ಐ ಆಮ್ ಸಾರಿ. ನಾನು ನಿನ್ನನ್ನು ನೋಯಿಸಲು ಹಾಯ್ ಬಾಯ್ ಫ್ರೆಂಡ್ ಎನ್ನುವ ಮಾತು ಹೇಳಲೇ ಇಲ್ಲ. ಎಲ್ಲ ಹುಡುಗರಿಂದ ದೂರ ಇರುವ ನಾನು ಯಾಕೋ ಪದೇ ಪದೇ ವಿನಾಕಾರಣ ನಮ್ಮಿಬ್ಬರ ಬೇಟೆ, ಜಗಳ, ಮಾತು ಹಾಗೂ ಬೀಚಲ್ಲಿ ಅಗತ್ಯಕ್ಕಿಂತ ಜಾಸ್ತಿಯೇ ನಾವು ಹತ್ತಿರವಾಗಿದ್ದೆವು. ದಿನ ಕಳೆದಂತೆ ಏನೂ ಇಲ್ಲದ ನಮ್ಮ ನಡುವೆ ಗೆಳೆತನಕ್ಕೆ ನಾಂದಿ ಹಾಡಿ ಮುಂದೊಂದು ದಿನ ಆ ಗೆಳೆತನಕ್ಕೆ ಬೇರೆಯದೇ ಅರ್ಥ ಬರುವುದು ಬೇಡವೆಂದು ನಾನು ಜಸ್ಟ್ ಹಾಯ್ ಬಾಯ್ ಫ್ರೆಂಡ್ ಎಂದಿದ್ದು. ಅದಲ್ಲದೆ ನಿನ್ನ ಬಗ್ಗೆ ಒಂದೊಮ್ಮೆ ಕೆಟ್ಟ ಅಭಿಪ್ರಾಯ ಇದ್ದರೂ ನನ್ನ ಜೊತೆಗಿನ ನಿನ್ನ ವರ್ತನೆ ನೋಡಿ ನೀನು ಬದಲಾಗಿದ್ದೀಯಾ ಎಂದುಕೊಂಡೆ. ಆ ದಿನ ನನ್ನ ನೋವನ್ನೆಲ್ಲ ನಿನ್ನ ಜೊತೆ ಹೇಳಿಕೊಂಡಿದ್ದು. ಬಿಡು, ಒಂದೊಮ್ಮೆ ಮುಖ ನೋಡಲು ಇಷ್ಟಪಡದ ನಾವು ನಮ್ಮಿಬ್ಬರ ನೋವುಗಳನ್ನು ಹೇಳಿಕೊಂಡಿದ್ದೇವೆ ಎಂದ ಮೇಲೆ ನೀನು ಹೇಳಿದ ಹಾಗೆ ನಮಗೆ ತಿಳಿಯದೆ ನಾವು ಗೆಳೆಯರಾಗಿದ್ದೇವೆ ಎಂದರ್ಥ ಅಲ್ಲವೇ ಎಂದವಳನ್ನೇ ಸಾಮ್ರಾಟ್ ಆಶ್ಚರ್ಯದಲ್ಲಿ ನೋಡಿದನು. ಈ ಕತೆ ಇನ್ನು ಮುಂದುವರಿಯುವುದು. ನಮ್ಮ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.